ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಟೆಸ್ಟ್ ಕ್ರಿಕೆಟ್ ಅಂದ್ರೇನೆ ಹಾಗೆ, ಯಾರು ಯಾವ ಕ್ಷಣದಲ್ಲಿ ಹೀರೋ ಆಗ್ತಾರೆ, ಯಾರು ಝೀರೋ ಆಗ್ತಾರೆ ಅನ್ನೋದನ್ನ ಹೇಳೋದಿಕ್ಕೆ ಆಗಲ್ಲ. ಇಷ್ಟು ದಿನ ಕ್ರಿಕೆಟ್ ಅಂದ್ರೆ ಬರೀ ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಅಂತ ದೇಶಗಳದ್ದೇ ಪಾರುಪತ್ಯ ಇತ್ತು. ಆದರೆ ಈಗ ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತ, ಯಾರು ಊಹಿಸಲಾಗದಂತ ಒಂದು ಐತಿಹಾಸಿಕ ಘಟನೆಯಾಗಿದೆ. ಹೌದು, ಒಂದು ಬಾರಿಯ ವಿಶ್ವ ಚಾಂಪಿಯನ್, ಹಾಲಿ ನಂಬರ್ 1 ಟೆಸ್ಟ್ ತಂಡವಾಗಿರುವ ಪ್ಯಾಟ್ ಕಮಿನ್ಸ್ ನೇತೃತ್ವದ ಆಸ್ಟ್ರೇಲಿಯಾ ತನ್ನದೇ ನೆಲದಲ್ಲಿ ಬಾಂಗ್ಲಾದೇಶದ ವಿರುದ್ಧ ತಲೆ ತಗ್ಗಿಸಿದೆ. ಬರೋಬ್ಬರಿ 9 ವಿಕೆಟ್ಗಳ ಹೀನಾಯ ಸೋಲು ಅನುಭವಿಸಿ ಇದೀಗ ಕ್ರಿಕೆಟ್ ಜಗತ್ತಿನ ಎದುರು ಮುಖಭಂಗಕ್ಕೀಡಾಗಿದೆ. ಹಾಗಾದ್ರೆ ಡಾರ್ವಿನ್ ಮೈದಾನದಲ್ಲಿ ಕಾಂಗರೂಗಳನ್ನ ಬಾಂಗ್ಲಾ ಹುಲಿಗಳು ಬೇಟೆಯಾಡಿದ್ದು ಹೇಗೆ? ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದ್ದೇ ಆಸೀಸ್ಗೆ ಮುಳುವಾಯ್ತಾ? ಮೆಹದಿ ಹಸನ್ ಮಿರಾಜ್ ಅವರ ಆ ಒಂದು ಮ್ಯಾಜಿಕ್ ಬಾಲ್ ಆಸ್ಟ್ರೇಲಿಯಾದ ಕತೆ ಮುಗಿಸಿದ ಹೇಗೆ? ಮತ್ತು ಈ ಸೋಲಿನಿಂದಾಗಿ WTC ಪಾಯಿಂಟ್ಸ್ ಟೇಬಲ್ನಲ್ಲಿ ಭಾರತಕ್ಕೆ ಲಾಭ ಆಗಲಿದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಐತಿಹಾಸಿಕ ಟೆಸ್ಟ್ ಪಂದ್ಯದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಸ್ಟ್ರೇಲಿಯಾ ನೆಲದಲ್ಲೇ ಬಾಂಗ್ಲಾದೇಶಕ್ಕೆ ಐತಿಹಾಸಿಕ ಗೆಲುವು. ಸ್ನೇಹಿತರೆ, ಡಾರ್ವಿನ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ಆಸ್ಟ್ರೇಲಿಯಾವನ್ನ 9 ವಿಕೆಟ್ಗಳಿಂದ ಬಗ್ಗು ಬಡಿದು ಇತಿಹಾಸ ನಿರ್ಮಿಸಿದೆ. ವಿಶೇಷ ಅಂದ್ರೆ ಕಳೆದ 26 ವರ್ಷಗಳಿಂದ ಟೆಸ್ಟ್ ಆಡ್ತಾ ಇರುವ ಬಾಂಗ್ಲಾದೇಶಕ್ಕೆ ಆಸ್ಟ್ರೇಲಿಯಾದಲ್ಲಿ ಸಿಕ್ಕ ಮೊಟ್ಟ ಮೊದಲ ಟೆಸ್ಟ್ ಗೆಲುವು ಇದಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶ ತವರಿನಲ್ಲಿ ಸ್ಪಿನ್ ಪಿಚ್ಗಳ ನೆರವಿನಿಂದ ಪಂದ್ಯಗಳನ್ನು ಗೆಲ್ಲುತ್ತೆ. ಆದರೆ ವಿದೇಶಿ ನೆಲದಲ್ಲಿ, ಅದರಲ್ಲೂ ಆಸ್ಟ್ರೇಲಿಯಾದಂಥ ಫಾಸ್ಟ್ ಮತ್ತು ಬೌನ್ಸಿ ಪಿಚ್ಗಳಲ್ಲಿ ಆಡೋದು ಅವರಿಗೆ ಅಸಾಧ್ಯ ಎಂದೇ ಎಲ್ಲರೂ ಭಾವಿಸಿದ್ರು. ಸ್ವತಃ ಆಸ್ಟ್ರೇಲಿಯನ್ನರು ಈ ಪಂದ್ಯ ಕೇವಲ 3 ದಿನದಲ್ಲಿ ಮುಗಿದು ಹೋಗುತ್ತೆ ಅಂತ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಆದರೆ ಬಾಂಗ್ಲಾದೇಶ ಎಲ್ಲರ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದೆ. ಕಾಂಗರೂಗಳ ಕಥೆ ಮುಗಿಸಿದ ಬಾಂಗ್ಲಾ ಬೌಲರ್ಗಳು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಕೇವಲ 198 ರನ್ಗಳಿಗೆ ಆಲ್ಔಟ್ ಆಗಿ ಶಾಕ್ ಅನುಭವಿಸಿತು. ಬಾಂಗ್ಲಾದ ಯುವ ವೇಗಿ ಹಸನ್ ಮಹಮೂದ್ ಕೇವಲ 55 ರನ್ ನೀಡಿ 6 ವಿಕೆಟ್ ಕಿತ್ತು ಆಸೀಸ್ ಬ್ಯಾಟರ್ಗಳ ಬೆನ್ನೆಲುಬು ಮುರಿದ್ರು. ಇದಕ್ಕುತ್ತರವಾಗಿ ಬ್ಯಾಟಿಂಗ್ಗೆ ಇಳಿದ ಬಾಂಗ್ಲಾದೇಶ ಆಸ್ಟ್ರೇಲಿಯಾದ ಡೇಂಜರಸ್ ಬೌಲರ್ಗಳನ್ನು ದಿಟ್ಟವಾಗಿ ಎದುರಿಸಿತು. ಯುವ ಬ್ಯಾಟರ್ ತನ್ಜೀದ್ ಹಸನ್ ಅವರ ಭರ್ಜರಿ ಶತಕದ ನೆರವಿನಿಂದ ಬಾಂಗ್ಲಾದೇಶ ಬರೋಬ್ಬರಿ 426 ರನ್ ಗಳಿಸಿ 228 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿತು. ಇನ್ನು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾಗೆ ಕ್ಯಾಮರೂನ್ ಗ್ರೀನ್ ಶತಕದೊಂದಿಗೆ ಆಸರೆಯಾದರೂ ಉಳಿದ ಯಾವ ಬ್ಯಾಟರ್ಗಳು ಕ್ರೀಸ್ನಲ್ಲಿ ನಿಲ್ಲಿಲ್ಲ. ಈ ಬಾರಿ ಕಮಾಲ್ ಮಾಡಿದ್ದು ಆಫ್ ಸ್ಪಿನ್ನರ್ ಮೆಹದಿ ಹಸನ್ ಮಿರಾಜ್. ಹೌದು, ಅಲೆಕ್ಸ್ ಕ್ಯಾರಿ, ಪ್ಯಾಟ್ ಕಮಿನ್ಸ್ ಸೇರಿದಂತೆ 5 ವಿಕೆಟ್ ಕಿತ್ತ ಮಿರಾಜ್ ಬ್ಯೂ ವೆಬ್ಸ್ಟರ್ ಅವರನ್ನು ಬೌಲ್ಡ್ ಮಾಡಿದ ಆ ಒಂದು ಅನ್ಪ್ಲೇಯಬಲ್ ಡೆಲಿವರಿಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಂತಿಮವಾಗಿ ಆಸ್ಟ್ರೇಲಿಯಾ 284 ರನ್ಗಳಿಗೆ ಆಲ್ಔಟ್ ಆಗಿ ಬಾಂಗ್ಲಾಗೆ ಕೇವಲ 57 ರನ್ಗಳ ಟಾರ್ಗೆಟ್ ನೀಡಿತು. ಈ ಗುರಿಯನ್ನು ಬಾಂಗ್ಲಾ ಕೇವಲ 1 ವಿಕೆಟ್ ಕಳ್ಕೊಂಡು 14 ಓವರ್ಗಳಲ್ಲೇ ಚೇಸ್ ಮಾಡಿ ಐತಿಹಾಸಿಕ ಜಯ ಸಾಧಿಸಿತು. ಪ್ಯಾಟ್ ಕಮಿನ್ಸ್ ಅಹಂಕಾರಕ್ಕೆ ಬಿತ್ತ ಏಟು. ಸ್ನೇಹಿತರೆ, ಈ ಪಂದ್ಯಕ್ಕೂ ಮುನ್ನ ಆಸೀಸ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಒಂದು ಅಹಂಕಾರದ ಹೇಳಿಕೆ ನೀಡಿದ್ರು. ನಮ್ಮ ಆಟಗಾರರು ಬಾಂಗ್ಲಾದೇಶ ವಿರುದ್ಧದ ಈ 2 ಟೆಸ್ಟ್ ಆಡಲು ಇಂಗ್ಲೆಂಡ್ನ ದಿ 100 ಟೂರ್ನಿಯ ಬರೋಬ್ಬರಿ 5 ಕೋಟಿ ರೂಪಾಯಿ ಆಫರ್ ಅನ್ನ ರಿಜೆಕ್ಟ್ ಮಾಡಿ ಬಂದಿದ್ದಾರೆ ಅಂತ ಬೀಗಿದ್ರು. ಆದ್ರೆ ಪಂದ್ಯ ಸೋತ ನಂತರ ಅವರ ಟೋನ್ ಬದಲಾಗಿದೆ. ನಾವು ಯಾವುದೇ ನೆಪ ಹೇಳೋದಿಲ್ಲ, ಬಾಂಗ್ಲಾದೇಶ ಎಲ್ಲ ವಿಭಾಗಗಳಲ್ಲೂ ನಮಗಿಂತ ಅದ್ಭುತವಾಗಿ ಆಡಿದೆ ಅಂತ ಸೋಲೊಪ್ಪಿಕೊಂಡಿದ್ದಾರೆ. ಇನ್ನು ರಿಕಿ ಪಾಂಟಿಂಗ್ ಸೇರಿದಂತೆ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗರು ತವರಿನಲ್ಲಿ ಇಂಥ ಸೋಲು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದು ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಆದ ದೊಡ್ಡ ಅವಮಾನ ಅಂತ ತಂಡದ ವಿರುದ್ಧ ಕಿಡಿಕಾರಿದ್ದಾರೆ. WTC ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ಬುಡಮೇಲು. ಯಾರಿಗೆ ಯಾವ ಸ್ಥಾನ? ಒಂದು ಸೋಲಿನಿಂದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ನ ಲೆಕ್ಕಾಚಾರವೇ ಬದಲಾಗಿ ಹೋಗಿದೆ. ಇಷ್ಟು ದಿನ ಸತತ 7 ಪಂದ್ಯ ಗೆದ್ದು ಸೇಫ್ ಆಗಿದ್ದ ಆಸ್ಟ್ರೇಲಿಯಾದ ಪಾಯಿಂಟ್ಸ್ ಶೇಕಡ 77.78ಕ್ಕೆ ಕುಸಿದಿದೆ. ಬಾಂಗ್ಲಾದೇಶ ಈಗ ಶೇಕಡ 66.67 ಪಾಯಿಂಟ್ಸ್ನೊಂದಿಗೆ ಭಾರತವನ್ನು ಹಿಂದಿಕ್ಕಿ ನೇರವಾಗಿ 4ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ. ಇನ್ನು ನಮ್ಮ ಭಾರತ ತಂಡ ಸದ್ಯ ಶೇಕಡ 48.15 ಪಾಯಿಂಟ್ಸ್ ಹೊಂದಿದ್ದು 5ನೇ ಸ್ಥಾನದಲ್ಲಿದೆ. ಭಾರತ ಫೈನಲ್ ತಲುಪಬೇಕಾದ್ರೆ ಇನ್ನೂ ಉಳಿದಿರುವಂಥ 9 ಪಂದ್ಯಗಳ ಪೈಕಿ ಕನಿಷ್ಠ 8 ಪಂದ್ಯಗಳನ್ನು ಗೆಲ್ಲೇಬೇಕಾದ ಒತ್ತಡದಲ್ಲಿದೆ. ವಿಶೇಷ ಅಂದರೆ ಈ 9 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಭಾರತ ಆಸ್ಟ್ರೇಲಿಯಾದ ನೆಲದಲ್ಲೇ ಆಡಬೇಕಿದೆ. ಹೀಗಾಗಿ ಮುಂದಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಭಾರತ ಹಾಗೂ ಆಸ್ಟ್ರೇಲಿಯಾ ಎರಡೂ ತಂಡಗಳಿಗೂ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಲಿದೆ.
ಒಟ್ಟಿನಲ್ಲಿ ಬಾಂಗ್ಲಾದೇಶದ ಈ ಗೆಲುವು ಟೆಸ್ಟ್ ಕ್ರಿಕೆಟ್ಗೆ ಒಂದು ಹೊಸ ಜೀವ ತಂದುಕೊಟ್ಟಿದೆ. ರಾಜಕೀಯ ಸಂಕಷ್ಟಗಳ ನಡುವೆ ಟಿ20 ವಿಶ್ವಕಪ್ಗೆ ಮುನ್ನ ಟೀಕೆಗೆ ಗುರಿಯಾಗಿದ್ದ ಬಾಂಗ್ಲಾ ತಂಡ ಇದೀಗ ಭರ್ಜರಿ ಗೆಲುವಿನೊಂದಿಗೆ ಇಡೀ ದೇಶವೇ ಸಂಭ್ರಮಿಸುವಂತ ದೊಡ್ಡ ಗಿಫ್ಟ್ ಕೊಟ್ಟಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಕ್ಯಾಂಗರೂಗಳ ನೆಲದಲ್ಲಿ ಬಾಂಗ್ಲಾದ ಈ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸೋಲಿನಿಂದ ಆಸ್ಟ್ರೇಲಿಯಾದ ಬಲ ಕುಗ್ಗಿದ್ಯಾ? ಇದು ಮುಂದಿನ ಸರಣಿಯಲ್ಲಿ ಭಾರತಕ್ಕೆ ಲಾಭ ಆಗುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಕ್ರಿಕೆಟ್ ಜಗತ್ತಿನ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.